ಎಸ್ ವೀಕ್ಷಕರೇ, ಭಾರಿ ಚರ್ಚೆ, ಗೊಂದಲ, ಶಂಕೆ, ಬಹಳ ಪ್ರಶ್ನೆಗಳು ಎಲ್ಲವೂ ಕೂಡ ಇದರ ಮೇಲೆ ಇದ್ದಾವೆ. ಈ ಒಂದು ಎನ್ಕೌಂಟರ್ ಮೇಲೆ ಬಹಳ ಪ್ರಶ್ನೆಗಳಿದ್ದಾವೆ. ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ನೀಡುತ್ತೇವೆ ಅಂತ ಹೇಳಿ ನೂತನವಾಗಿ ಅರಣ್ಯ ಖಾತೆಯನ್ನು ವಹಿಸಿಕೊಂಡಿರುವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳ ತಪ್ಪು ಇದ್ರೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸಚಿವರೇ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ 3 ಎನ್ಕೌಂಟರ್ ಏನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಿಬ್ಬಂದಿ ಗುಂಡಿನ ದಾಳಿ ಇದೆಯಲ್ಲ, 3 ಬಲಿಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಸಚಿವರೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ತನಿಖೆ ಮಾಡಿಸ್ತೇವೆ, ನ್ಯಾಯಾಂಗ ತನಿಖೆ ಆಗುತ್ತೆ, ಅದರಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕ್ರಮ ಕೈಗೊಳ್ತೀವಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಕಠಿಣ ಕ್ರಮವನ್ನೇ ಕೈಗೊಳ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೋಡಿ ಇವಾಗ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ 3 ಎನ್ಕೌಂಟರ್ ಬೆನ್ನಲ್ಲೇ ನೂತನವಾಗಿ ಸಚಿವ ಸ್ಥಾನವನ್ನ ಅರಣ್ಯ ಖಾತೆಯನ್ನ ವಹಿಸಲಾಗಿದೆ ರಾಮಲಿಂಗಾರೆಡ್ಡಿ ಅವರಿಗೆ. ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 3 ಬಲಿಯಾಗಿರೋದು ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಜೀವಗಳ ಪ್ರಶ್ನೆ, 3 ಜೀವದ ಹಿಂದಿರುವ ಕುಟುಂಬದ ಪ್ರಶ್ನೆ. ಬೇಟೆಗಾರರವರು ಬೇಟೆ ಆಡೋದಕ್ಕೆ ಹೋಗಿದ್ದಾರೆ, ಬೇಟೆಯನ್ನ ಆಡಿದ್ದಾರೆ. ಅದಾದ ಮೇಲೆ ಆ ಮಾಂಸವನ್ನು ಹಂಚಿಕೊಳ್ಳುವ ಕೆಲಸದಲ್ಲಿ ತೊಡಗಿದ್ರಂತೆ. ಅದಾದ ಮೇಲೆ ಸಿಬ್ಬಂದಿಗಳಿಗೆ ಅಂದ್ರೆ ಅರಣ್ಯ ಸಿಬ್ಬಂದಿಗಳಿಗೆ ಮಾಹಿತಿ ಬರುತ್ತೆ, ದಾಳಿ ಮಾಡ್ತಾರೆ. ದಾಳಿ ಆಗುವ ಸಂದರ್ಭದಲ್ಲಿ ಈ ಬೇಟೆಗಾರರಿಂದ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ಪ್ರಯತ್ನ ಆಗಿದೆ ಅಂತೆ. ಸೊ ಅದು ಎಷ್ಟು ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಅವರ ಜೀವ ರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಪ್ರತಿದಾಳಿ ಮಾಡಿದ್ದಾರೆ. ಪ್ರತಿದಾಳಿಯಲ್ಲಿ 1 ಜೀವ ಹೋಯಿತು ಅಂತ ಹೇಳಿದ್ರೆ ಓಕೆ, ಸಮರ್ಥಿಸಿಕೊಳ್ಳಬಹುದು. ಬಟ್ ಹೋಗಿರೋದು 3 ಜೀವ. ಹೇಗಂತ ಸಮರ್ಥಿಸ್ಕೊಳ್ತೀರಿ ಇದನ್ನ? ಬಹಳ ಪ್ರಶ್ನೆಗಳಿದಾವೆ ಇದರ ಮೇಲೆ, ಬಹಳ ಪ್ರಶ್ನೆಗಳಿದಾವೆ. ಯಾಕಂತ ಹೇಳಿದ್ರೆ ಹೋಗಿರೋದು 3 ಜೀವ. ಅರಣ್ಯ ಅಧಿಕಾರಿಗಳಿಗೆ ಟ್ರೈನ್ ಮಾಡಿದ ನಂತರವೇ ಗನ್ನನ್ನ ಅಥವಾ ಪಿಸ್ತೂಲ್ ಅನ್ನ ಕೈ ಕೊಡಲಾಗುತ್ತೆ. ಶಸ್ತ್ರಾಸ್ತ್ರಗಳನ್ನ ಕೈಲಿ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಟ್ರೈನ್ ಆಗಿರುತ್ತೆ, ಯಾವ ಜಾಗದಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿ. ಯಾರಿಗೂ ಕೂಡ ಪ್ರಾಣವ ತೆಗೆಯುವ ಅಧಿಕಾರ ಇಲ್ಲ. ಜೀವ ಹೋಗದೇ ಇರುವ ಭಾಗದಲ್ಲಿ ಅವರು ಶೂಟ್ ಮಾಡಬೇಕು. ಕಾಲಿಗೆ, ಮಂಡಿಯ ಕೆಳಗೆ ಶೂಟ್ ಮಾಡಿದ್ರೆ ಆತ ಓಡೋದಕ್ಕಾಗೋದಿಲ್ಲ, ಸಿಕ್ಕಾಕೊಳ್ತಾನೆ. ಸೊ ಅವರನ್ನ ಬಂಧಿಸಿದ್ದಾರಂತೆ. ಬಂಧಿಸಿದ ನಂತರ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳಿದ್ದಾವೆ. ಅಂದ್ರೆ ಅವರು ಶರಣಾಗಿದ್ರು ಅನ್ನುವಂಥದ್ದು, ಅಂತಹ ಮಾಹಿತಿಗಳಿದ್ದಾವೆ. ಬಟ್ ಗೊತ್ತಿಲ್ಲ, ಭಾರಿ ಚರ್ಚೆ ಇದೆ. ಅಲ್ಲಿ ಯಾರು ಸತ್ಯವನ್ನ ಸ್ಥಳದಲ್ಲಿ ಇದ್ದು ನೋಡಿದ್ದಾರೆ ಅವರು ಮಾತ್ರ ಸ್ಪಷ್ಟಪಡಿಸ್ಬೇಕು, ಆವಾಗಲೇ ಗೊತ್ತಾಗೋದು. ಈ ಅಧಿಕಾರಿಗಳು ಮಾಹಿತಿ ಕರೆಕ್ಟಾಗಿ ಕೊಡ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವರ ಮಾಹಿತಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿದೆ, ಅಂದ್ರೆ ಮುತ್ತಿಗೆ ಹಾಕಲಾಗಿದೆ ಕುಟುಂಬಸ್ಥರಿಂದ ಕಚೇರಿಗಳ ಮೇಲೆ. ಅಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮಕ್ಕಳನ್ನ ಕಳೆದುಕೊಂಡು ಅವರ ಆಕ್ರಂದನವು ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಇದು ಕಾನೂನಿನ ಪ್ರಕಾರ ಸೂಕ್ತವಾದ ತನಿಖೆಯಾಗಿ ಯಾರದು ತಪ್ಪು, ಯಾರು ತಪ್ಪಿತಸ್ಥರು ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಹೋಗಿರೋದು 3 ಜೀವ. ತಪ್ಪು ಮಾಡಿದ್ದಾರೆ, ಬಟ್ ಜೀವ ತೆಗೆಯುವ ಅಧಿಕಾರ ಯಾರೊಬ್ಬರಿಗೂ ಕೂಡ ಇಲ್ಲ. ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಆತ್ಮರಕ್ಷಣೆಗಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅವರ ಜೀವದ ಬಗ್ಗೆಯೂ ಕೂಡ ನಮಗೆ ಕನಿಕರ ಇದೆ. ಅವರ ಆತ್ಮರಕ್ಷಣೆಗೆ ತೆಗೆದುಕೊಂಡ ನಿರ್ಧಾರಗಳು ನಮಗೆ ಯಾವ ಪ್ರಶ್ನೆ ಇಲ್ಲ. ಬಟ್ 3 ಜೀವವನ್ನು ತೆಗೆಯೋದು ಇದೆಯಲ್ಲ, ಇದು ಭಾರಿ ಚರ್ಚೆ ಮತ್ತೆ ಗೊಂದಲ, ಹಲವಾರು ಪ್ರಶ್ನೆಗಳಿಗೆ ಕಾರಣ ಆಗಿದೆ ವೀಕ್ಷಕರೇ.